ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಕಾಲೇಜ್ಗೆ ರಜೆ ಇದ್ದ ಕಾರಣ ನಾನು ಮತ್ತು ನನ್ನ ಫ್ರೆಂಡು ಹೊರಗಡೆ ಹೋಗ್ಬೇಕಂತ ಹೇಳಿ ಹೊರಟ್ವಿ. ಅವಳು ನನಗಿಂತ ಮುಂಚೆನೇ ಬಂದ್ಬಿಟ್ಟು ನನಗೋಸ್ಕರ ಕಾಯ್ತಾ ಇದ್ಲು. ಖುಷಿ ಆಯಿತು. ನಾವು ಹೋಗಿದ್ದೆ ಇವತ್ತು ಚರ್ಚ್ ಸ್ಟ್ರೀಟ್ಗೆ. ಚರ್ಚ್ ಸ್ಟ್ರೀಟ್ ಬಗ್ಗೆ ತುಂಬ ಕೇಳಿದ್ದೆ, ಬಟ್ ನೋಡಿರಲಿಲ್ಲ. ಯಾಕಂದರೆ ನಾವಿಬ್ಬರು ನ್ಯೂ ಟು ಬ್ಯಾಂಗ್ಳೂರ್. ಚರ್ಚ್ ಸ್ಟ್ರೀಟು ಶಾಪಿಂಗ್ ಅಂತ ಅಂದರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಶಾಪಿಂಗ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ವರ್ತ್ ಇದೆ. ಸರಿ ಆಯಿತು, ಚೆನ್ನಾಗಿ ಕಾಣ್ತಿದ್ದೀವಲ್ಲ ಅಂತೇಳ್ಬಿಟ್ಟು ಒಂದೆರಡು ಫೋಟೋಸ್ ತೊಗೊಂಡ್ವಿ. ಒಂದೆರಡು ಫೋಟೋಸ್ ಆಗಿ ಜಾಸ್ತಿನೇ ಫೋಟೋಸ್ ಆಯಿತು. ಇನ್ನೇನು ಲಂಚ್ ಟೈಮ್ ಆಗಿದೆಯಲ್ಲ, ಲಂಚ್ಗೆ ಹೋಗೋಣ ಅಂತೇಳಿ ಅಲ್ಲಿ ನಮಗೆ ಕಾಣಿಸಿದ್ದೆ ವೈಟ್ ರೂಮ್. ಅಲ್ಲಿನ ಆಂಬಿಯನ್ಸ್ನ ಬಿಟ್ಟು ನಾವು ಫುಲ್ ಫಿದಾ ಆದ್ವಿ. ಅಲ್ಲಿ ಕೊಟ್ಟಿದ್ದ ಸರ್ವಿಸ್ ಆ್ಯಂಡ್ ಟೇಸ್ಟ್ ಕೂಡ ಮಸ್ತ್ ಅಂತಲೇ ಇತ್ತು, ಹೇಳಂಗೆ ಇಲ್ಲ. ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿದೆ, ಶಾಪಿಂಗ್ ಹೋಗೋಣ ಅಂತೇಳ್ಬಿಟ್ಟು ನಾವಿಬ್ಬರು ಹೋಗಿದ್ದೆ ಶಾಪಿಂಗ್ ಅಂತೇಳ್ಬಿಟ್ಟು. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡೋ ಟೈಮ್ ಆಯ್ತಲ್ಲ, ಲಾಸ್ಟ್ ವೀಡಿಯೋ ಆನ್ ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಅದು ಅವಳಿಗೆ ಗೊತ್ತಿರಲಿಲ್ಲ. ಅವಳನ್ನ ಬಿಟ್ಟು ಸ್ವಲ್ಪ ಬೈದ್ಲು. ಇನ್ನೇನು ಬೈದಿದ್ದು ಬೇರೆ ಯಾರಲ್ವಲ್ಲ, ನನ್ನ ಫ್ರೆಂಡೇ ಅಲ್ಲ ಅಂತ ಬಿಟ್ಟು ನಾನು ಕೂಡ ಸುಮ್ಮನಾದೆ. ಅಲ್ಲಿ ಫ್ಲವರ್ಸ್ ಮತ್ತು ರೋಸಸ್ ಎಲ್ಲ ನೋಡ್ಬಿಟ್ಟು ನಂಗೆ ಫುಲ್ ಕ್ರಶ್ ಆಯಿತು. ಅವಳಿಗೆ ಸಮಾಧಾನ ಮಾಡೋಕ್ಕೆ ಇದು ಒಳ್ಳೆ ಚಾನ್ಸ್ ಅಂತಲೂ ಅನ್ನಿಸ್ತು. ಸರಿ ಆಯಿತು, ಅವಳಿಗೋಸ್ಕರ ಅಂತೇಳ್ಬಿಟ್ಟು ಒಂದು ರೋಸ್ ತೊಗೊಂಡು ಕೊಟ್ಟೆ. ಅವಳು ಫುಲ್ ಖುಷಿ ಆಗಿಬಿಟ್ಲು, ನಂಗೆ ಕೂಡ ಫುಲ್ ಖುಷಿ ಆಯಿತು. ಸರಿ ಮನೆಗೆ ಹೊರಡೋ ಟೈಮ್ ಆಯಿತು ಅಂತೇಳ್ಬಿಟ್ಟು ಅವಳು ಕೂಡ ಬಾಯ್ ಮಾಡಿ ನಾನು ಮತ್ತೆ ನನ್ನ ಪಿಚಿ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ಸಿಗುವ. ಬಾಯ್ ಬಾಯ್, ಲವ್ ಯು ಆಲ್.